ನಿಮ್ಮ ಮಗಳು ಫೋನ್ ಮಾಡಿ ಹೇಳಿದ್ರು ಮನೆ ಕಲ್ಲು ಹಾಕಿದ್ರು ಅಂತೇಳಿ. ಈಗ ಹೇಗಿತ್ತು, ಎಷ್ಟು ಜನ ಕಲ್ಲ, ಏನಾದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಅದು ಏನಾಗಿದೆ ಅನ್ಫಾರ್ಚುನೇಟ್ ಆಗಿ ನಾನು ನಿನ್ನೆ ನೈಟ್ ವಿಷನ್ ಕ್ಯಾಮ್ರಾಗಳು ನಿನ್ನೆ ಫಿಕ್ಸ್ ಮಾಡಿದ್ವಿ, ಆಕ್ಟಿವೇಟ್ ಆಗಿರಲ್ಲ. ಅವು ಶನಿವಾರ ಆಕ್ಟಿವೇಟ್ ಆಗ್ತಾ ಇದ್ದು. ನೋಡೋಣ, ಪೊಲೀಸ್ನ ತನಿಖೆ ಮಾಡ್ತಾರೆ, ಯಾರು ಏನು ಅಂತ ಗೊತ್ತಾಗ್ಬೋದು. ಏನಾಗಿರ್ಬೋದು ಅಂತೇಳಿ ನಿಮ್ಗೆ ಅನಿಸ್ತಾ ಇದೆ? ಯಾರೋ ಯಾವುದೋ ಕೋಪಕ್ಕೆ ಏನೋ ನಮ್ಮೇಲಾವುದೋ ಸಿಟ್ಗೋ ಏನಕ್ಕೋ ಇಲ್ಲ ಬೇಕು ಅಂತಲೇ ಎಸ್ತೋಗಿರ್ತಾರೆ. ಯಾಕೆ ಸುರೇಶ್ ಗೌಡ್ರ ಮೇಲೆ ಯಾಕೆ ಸಿಟ್ಟು? ಇರುತ್ತಲ್ಲ ಏನಾದರೂ ಇರ್ತದಲ್ಲ, ಏನೋ ಇರ್ಬೋದು, ನನಗೆ ಗೊತ್ತಿಲ್ಲ. ಅದೇನೆ ಅಲ್ಲ, ಯಾಕೆ ಸುರೇಶ್ ಗೌಡ್ರು ಎಲ್ಲೋ ಗಲಾಟೆ ಆದ್ರೆ ಎಲ್ಲೋ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತ ಸುರೇಶ್ ಗೌಡ್ರ ಮನೆ ಕಲ್ಲು ನಮ್ಮನೆ ಬಿಟ್ಟು ಮುಂದಕ್ಕೆ ಇನ್ನೂ 1 ಕಿಲೋಮೀಟರ್ ಆದ್ಮೇಲೂ ಅಲ್ಲಿ ಪಾಪ ಕೆಲವು ಇನ್ಸಿಡೆಂಟ್ಗಳು ಆಗಿದ್ದಾವೆ. ಬೆಂಕಿಯಲ್ಲಿ ಹಾಕಿದ್ದಾರೆ, ಏನೋ ಆಗಿದೆ. ನಮ್ಮದೇ ಅಲ್ಲ, ಆ ಕಿಡಿಗಿಡಿಗಳೇ ಏನೋ ಒಂದಿಬ್ರು ಕಲ್ಲು ಎಸ್ಬಿಟ್ಟು ಹೋಗಿರ್ಬೋದು. ನೀವು ನೆನ್ನೆ ಮನೇಲಿ ಇರಲಿಲ್ಲ, ಹೊರಗಡೆ ಹೋಗಿದ್ರಿ, ಬಂದು ಲ್ಯಾಂಡ್ ಆಗ್ತಾ ಇದೆ ಅಂತಾನೆ ನಿಮಗೆ ಕಾಲ್ ಬರುತ್ತೆ. ಕಾಲ್ ಬರ್ದಂಗೆ ನಿಮಗೂ ಕೂಡ ಶಾಕ್ ಆಗಿತ್ತು. ಹೌದು, ನನಗೆ ಗೊತ್ತು. ನಾನು ಫ್ಲೈಟ್ನಲ್ಲಿದ್ದೆ. ಅದೇನಾಯಿತು, ನೆನ್ನೆ 8 ಗಂಟೆ ಫ್ಲೈಟ್. ನಾವು 7 ಕಾಲು 7:15 ಫ್ಲೈಟ್ ಒಳಗೆ ಹೊರಟು ಸ್ವಿಚ್ ಆಫ್ ಮಾಡ್ಕೊಂಡಿದ್ವಿ. ನಮಗೆ ಗೊತ್ತಿಲ್ಲ. ನಾನು ಲ್ಯಾಂಡ್ ಆಗಿದ್ದೆ 11:30. ನಾನು ಆಚೆಗೆ ಬಂದು ನಾನು ಕಾರ್ ಹತ್ಕೊಂಡು ಮೊಬೈಲ್ ಆನ್ ಮಾಡ್ಕೊಂಡು ನೋಡ್ಕೊಳ್ತೀನಿ. ಕುಮಾರಸ್ವಾಮಿ ಅವರು ಎಲ್ಲರೂ ಫೋನ್ ಮಾಡಿದ್ರು. ಯಾಕೆ ಇಷ್ಟೊಂದು ಫೋನ್ ಮಾಡಿದ್ದಾರೆ ಅಂತ ವಾಪಸ್ ಮಾಡಿದ್ಮೇಲೆ ನಂಗೆ ಇನ್ಸಿಡೆಂಟ್ ಗೊತ್ತಾಗಿದ್ದು. ಆಮೇಲೆ ನನ್ನ ಸ್ನೇಹಿತ ಒಬ್ಬ ಒಂದಷ್ಟು ವೀಡಿಯೋ ಕಳಿಸಿದ್ದ. ಯಾವನು ಏನೋ ತಮಾಷೆ ಬೆಳಗ್ಗೆ ನೋಡೋಣ ಅಂತ ಸುಮ್ಮನೆ ಇದೆ. ಆಮೇಲೆ ಇಮ್ಮಿಡಿಯೇಟ್ ನೋಡಿದಾಗಲೇ ಇದೆಲ್ಲ ಗೊತ್ತಾಗಿತ್ತು. ಅಲ್ಲಿಯವ್ರು ನನಗೆ ಎಷ್ಟು ನಾಶ ಆಗಿರ್ಬೋದು ಇಲ್ಲೆಲ್ಲ? ಕೋಟ್ಯಾಂತರ ಆಗಿದೆ. ಸುಮಾರು ಇಲ್ಲಿ ಹೆಚ್ಚು ಕಡಿಮೆ ಒಂದು 30-40 ಕೋಟಿ. ಒಂದೇ ಒಂದು ಅಂಗಡಿ 2 ಕೋಟಿ ಲಾಸ್ ಆಗಿದೆ. ಅದು ಇಟ್ಸ್ ಎ ಬಿಗ್ ಟೆಕ್ಸ್ಟೈಲ್ ಅಂಗಡಿ. ಇಲ್ಲಿ ಒಂದು ಒಬ್ಬಂದೇ 2 ಅಂಗಡಿ, ಬಟ್ಟೆ ಅಂಗಡಿ. ಇಲ್ಲಿ ಇದು ಶೋರೂಮ್ನವ್ರದ್ದು, ಅದು ಇದು ಬಜಾಜ್ ಶೋರೂಮು, ಅದೊಂದು 70 ಲಕ್ಷ ರೂಪಾಯಿ ಏನೋ ಸುಟ್ಟೋಗಿ. ಈ ಥರದವೆಲ್ಲ ತುಂಬ ಆಗಿದ್ದಾವೆ. ಮಾಜಿ ಶಾಸಕರಾಗಿರುವಂಥ ಸುರೇಶ್ ಗೌಡ ಅವರು ಈಗ ಅಲ್ಲಿ ಬೈಕ್ ಶೋರೂಮ್ಗೆ ಹೋಗಿ ಅಲ್ಲಿ ಅದನ್ನ ವೀಕ್ಷಣೆ ಮಾಡುವಂಥ, ಪರಿಶೀಲನೆ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಸರ್, ನಿಜಕ್ಕೂ ಕೂಡ ಯಾರು ಅಂದುಕೊಂಡಿರಲಿಲ್ಲ ಈ ಥರ ಘಟನೆಗಳು ಇಲ್ಲಿ ಆಗುತ್ತೆ ಅಂತೇಳಿ. ಪೊಲೀಸ್ನವರು ಪ್ರಿಡಿಕ್ಷನ್ ಮಾಡಬೇಕಿತ್ತು. ಯಾಕೆಂದರೆ ಸೇಮ್ ಜಾಗ, ಸೇಮ್ ಪ್ಲೇಸ್, ಸೇಮ್ ಪರ್ಪಸ್ಗೆ ಕಳೆದ 1 ವರ್ಷದಿಂದ ಆಗಿತ್ತು. ಇವ್ರು ಏನು ಮಾಡ್ತಾ ಇದ್ದಾರೆ? ನೀವು ರಿಪಬ್ಲಿಕ್ ಕನ್ನಡ ಜೊತೆ ರಾತ್ರಿ ಮಾತನಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಇನ್ಸ್ಪೆಕ್ಟರ್ ಒಂದು ಫೇಲ್ಯೂರ್ ಅಂತ. ಗೃಹ ಮಂತ್ರಿಗಳು ಹೇಳ್ತಾರೆ ಏನು ಇನ್ಸಿಡೆಂಟ್ ಆಗಿಲ್ವಂತಿದು. ನೋಡಿ, ಏನು ಇನ್ಸಿಡೆಂಟ್ ಆಗಿಲ್ಲ, ಅಲ್ಲಿ ಏನು ಆಗೇ ಇಲ್ಲ, ಸುಮ್ಮನೆ ಬಿಂಬಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪಾಪ ಇದು ಬಿಲ್ಡಿಂಗು ಒಂದು ಕೋಮ್ನವ್ರದ್ದು, ವ್ಯಾಪಾರ ಮಾಡೋರು ಇನ್ನೊಂದು ಕೋಮ್ನವರು, ಈಗ ಇಬ್ರಿಗೂ ಹಾಳಾಗ್ತದೆ. ಇದೆಲ್ಲ ಇನ್ಸಿಡೆಂಟ್ ಅಲ್ವಾಗಾದರೆ? ರಾತ್ರಿ 7:30 ರಾತ್ರಿ 1 ಗಂಟೆ ಇವರು ಕಂಟ್ರೋಲ್ ತರಲಿಕ್ಕೆ ಆಗಿಲ್ಲ. ಸುಮಾರು 1 ಗಂಟೆ ಆದಮೇಲೆ ಸ್ವಲ್ಪ ಕಂಟ್ರೋಲ್ ಬಂದಿರತಕ್ಕಂಥದ್ದು ವಿಷಯ ಬಂದಿದೆ ಹೊರತು ಅಟ್ರ್ ಫೇಲ್ಯೂರ್. ಗೃಹ ಸಚಿವರು ಹೇಳಿದ್ರಲ್ಲ ಆಕಸ್ಮಿಕವಾಗಿ ಆಗಿರೋದು ಇದೆಲ್ಲ ಅಂತ. ತಾವೇ ಕಣ್ಣಿಂದ ನೋಡ್ತಾ ಇದ್ದೀರಿ, ಮಾಧ್ಯಮದವರು ಅವರಿಗೆ ಏನೇನಾಗಿದೆ ಅಂತಕ್ಕಂಥದ್ದನ್ನ ಕಳಿಸಿದೆ. ಯಾಕೆಂದರೆ ಅವರು ಇಲ್ಲಿ ಅವರ ಅಧಿಕಾರಿಗಳು, ಅವರ ನಾಯಕರುಗಳು ಏನು ನೋಟ್ ಕೊಡ್ತಿರ್ತಾರೆ ಅದ್ರ ಮೇಲೆ ಅವ್ರು ಮಾತಾಡ್ತಾ ಇರ್ತಾರೆ. ಯಾಕೆಂದರೆ ಅವರು ವಾಸ್ತವವಾಗಿ ಬಂದು ನೋಡಬೇಕಿತ್ತು ಗೃಹ ಮಂತ್ರಿಗಳು. ಅವ್ರು ಬಂದು ನೋಡಿಲ್ವಲ್ಲ. ಈಗ ಬರ್ತಾರೆ, ಇನ್ನೊಂದು ಅರ್ಧ ಗಂಟೆ ಬಂದ್ಬಿಡ್ತಾರೆ. ಯಾಕೆ ನಾವೆಲ್ಲ ಬಂದ್ಬಿಟ್ಟಿದ್ದೀವೆಲ್ಲ ಬಂದ್ಬಿಡ್ತಾರೆ. ಈಗ ಒಂದು ಬೈಕನ್ನು ತೋರಿಸ್ತೀನಿ, ಯಾವ ರೀತಿಯಾಗಿ 8 ಗಾಡಿಗಳು ನೋಡಿ ಇಲ್ಲಿ ಬೈಕನ್ನು ಸಂಪೂರ್ಣವಾಗಿ ಬೀಳ್ಸಿದ್ದಾರೆ. ಸರ್, ಏನಾಯ್ತು ಸರ್? ರಾತ್ರಿ ನಾವು ಇದು ಸಂತೆ ಮೈದಾನದಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೋ ಸರ್. ಆ ಕಡೆಯಿಂದ ನಮ್ಮ ಬದ್ರಿಗೊಬ್ಬಲು ಯುವಕರೆಲ್ಲ ಗಣೇಶ ವಿಸರ್ಜನೆಗೆ ಅಂದ್ಬಿಟ್ಟು ಇದು ಉತ್ಸವಕ್ಕಂತ ಬಂದಿರಬೇಕಾದ್ರೆ ಇಲ್ಲಿ ಮೈಸೂರು ರೋಡಲ್ಲಿ ದರ್ಗದ ಹತ್ರ ಅಲ್ಲಿ ಜೇಕಾರಕ್ಕೆ ಹೋಗಿದ್ರು. ಏನಂತ ಜೇಕಾರಕ್ಕೆ ಹೋಗುದಂತಂದರೆ ಇದು ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಕೊಂಡು ಇವ್ರ ಪಾಡಿಗೆ ಇವ್ರು ಬರ್ತಾಯಿದ್ರು ಸರ್. ಇದರಲ್ಲಿ ಗಲಾಟೆ ಆಗೋಂಥ ಅವಶ್ಯಕತೆ ಇದ್ದಿಲ್ಲ. ಇಲ್ಲಿ ಏನಾಯ್ತು ಅಂತಂದರೆ ನಾವು ಅಂಗಡಿ ಎಲ್ಲ ಬಂದ್ ಮಾಡಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ಅಂಗಡಿ ಎಲ್ಲ ಬಂದ್ ಮಾಡಿಸ್ಬಿಟ್ರು, ನಮಗೆ ಎತ್ತಿಸ್ಬಿಟ್ರು. ಆಮೇಲೆ ಇಲ್ಲಿ ಬಂದ ನಾವು ಇಲ್ಲಿ ಕಾಲೋನಿಗೆ ಏನಾಗಿದೆ ಅಂದ್ಬಿಟ್ಟು ಇಲ್ಲಿ ಬಂದರೆ ಎಲ್ಲ ಅಲ್ಲಿ ಆ ಅಂಗಡಿ ಇದ್ದಲ್ಲಿ ಸರ್ ಎದುರಿಗೆ ಆ ಅಂಗಡಿನೆಲ್ಲ ಫುಲ್ಲು ಇದು ಬಾಟ್ಲಿಗೆ ಇದೆಲ್ಲ ಪೆಟ್ರೋಲ್ ಹಾಕೊಂಡು ಒಳಗಡೆ ಈತನ ಮನೆ ಎದುರುಗಡೆ ಎಲ್ಲ ಒಳಗಡೆ ಎಲ್ಲ ಬೆಂಕಿ ಹತ್ತಿಸಿದ್ರು. ಆಮೇಲೆ ಮುಂದೆಗಡೆ ಎಲ್ಲ ಇದು ಪೈಪ್ ಲೈನ್ಗಳೆಲ್ಲ ಈಚೆಗಡೆ ತೆಗೆದು ಎಲ್ಲ ಬೆಂಕಿ ಇಟ್ಬಿಟ್ಟು ಆಮೇಲೆ ಇದನ್ನೆಲ್ಲ ಪೂರ CC ಕ್ಯಾಮ್ರಾಗಳೆಲ್ಲ ಡ್ಯಾಮೇಜ್ ಮಾಡಿದ್ರು. ಎಲ್ಲ ಮಾರ್ಕ್ಸು ಸರ್, ಎಲ್ಲ ಮಾರ್ಕ್ಸ್ ಹಾಕೊಂಡ್ಬಂದಿದ್ರು ಎಲ್ಲರೂ. ಮಾರ್ಕ್ಸು ಎಲ್ಲ ಏನು ಅಮ್ಮ ಅಂತಾರೆ 20 ವರ್ಷದಿಂದ ಈಚೆಗೆ ಒಳಗಡೆ ಒಳಪಟ್ಟವರು ಎಲ್ಲ ಹುಡುಗರೆಲ್ಲ ಮಾರ್ಕ್ಸ್ ಹಾಕೊಂಡ್ಬಂದು ಎಲ್ಲ CC ಕ್ಯಾಮ್ರಾ ಎಲ್ಲ ಡ್ಯಾಮೇಜ್ ಮಾಡಿ ಆಮೇಲೆ ಒಂದು 8 ಗಾಡಿ ಈಚೆಗಡೆಗೆ ಎಳೆದು ಎಲ್ಲ ಒಂದು 3 ಗಾಡಿ ಸುಟ್ಟಾಕರು. ಆಮೇಲೆ ಒಂದು ಗಾಡಿಗಳೆಲ್ಲ ಆ ಕಡೆ ಈ ಕಡೆಗೆಲ್ಲ ಎಳ್ಕೊಂಡು ಹೋದ್ರು. ಆಮೇಲೆ ನಮ್ಮ ಏರಿಯಾಗೆಲ್ಲ ಬಂದರು ಕಲ್ಲೆಲ್ಲ ಈ ಸೈಜ್ ಸಹ ಕಲ್ಲುಗಳು ಎಲ್ಲ ಕಲ್ಲು ಆ ಕಡೆಯಿಂದ ಕಲ್ಲು ಬರ್ತಾಯಿದೆ. ನಾವು ಹೆಂಗೆ ಸಹ ಅವಾಯ್ಡ್ ಮಾಡೋಕ್ಕಾಗ್ತದೆ? ನಮಗೂ ಭಯ. ಯಾಕಂತಾರೆ ಸಣ್ಣ ಮಕ್ಕಳುಗಳು ಸಹ ಇಲ್ಲಿ ನಾವು ಗಮನಿಸ್ಬೋದು. ಇಲ್ಲಿ ಯಾವ ರೀತಿಯಾಗಿ ಕಲ್ಲುಗಳನ್ನು ತೂರಾಟ ಮಾಡಿದಂಥ ಸಂದರ್ಭದಲ್ಲಿ ಕಲ್ಲುಗಳು ನೋಡಿ ಯಾವ ರೀತಿಯಾಗಿ ಕಲ್ಲುಗಳು ಇದೆ ಅಂತೇಳಿ ನೋಡಿ. ಇಲ್ಲೋ ನೋಡಿ ಎಷ್ಟು ದಪ್ಪದ ಕಲ್ಲುಗಳನ್ನು ಕೂಡ ಇಲ್ಲಿ ತಂದು ನೋಡಿ. ಇಲ್ಲಿ ಕಟ್ಟಿಗೆಗಳನ್ನು ಕೂಡ ನೋಡಿ, ಕಟ್ಟಿಗೆಗಳು ಕೂಡ ಇದೆ. ಯಾವ ರೀತಿಯಾಗಿ ಕಟ್ಟಿಗೆಗಳನ್ನು ತಂದು ಇಲ್ಲಿ ತಮ್ಮ ಅಟ್ಟಹಾಸವನ್ನು ಮೆರೆದಿದ್ದಾರೆ ಅಂತೇಳಿ ನೋಡಿ. ಒಂದಲ್ಲ ನೋಡಿ ಎಷ್ಟು ಕಲ್ಲುಗಳಿದೆ ನೋಡಿ. ಇಲ್ಲಿ ನೋಡಿ ಅಲ್ಲೂ ಕಲ್ಲುಗಳಿದೆ,
ನೋಡಿ ಇಲ್ಲಿ ಬೈಕ್ಗಳು, ಹೊಸ ಬೈಕ್ಗಳು, ಶೋರೂಮ್ ಇದು. ಇಲ್ಲಿ ನೋಡಿ ಅದನ್ನ ಗಾಡಿಗಳನ್ನ ಎಲ್ಲವೂ ಕೂಡ ಹಾಳು ಮಾಡಿದ್ದಾರೆ. ನೋಡಿ ಈ ಒಂದು ಗಾಡಿ ಹಿಂಭಾಗದ ಒಂದು ಏನಿದೆ ಅದು ಕೂಡ ಮಾಸ್ಕ್ ಅಂತ ಏನು ಕರೀತಾರೆ ಅದು ಕೂಡ ಹಾಳಾಗಿದೆ ಸಂಪೂರ್ಣವಾಗಿ. ನೋಡಿ ಈ ರೀತಿಯಾಗಿ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ನೋಡಿ ಒಂದಲ್ಲ, ನೋಡಿ ಯಾವ ರೀತಿಯಾಗಿ ಇಲ್ಲಿ ಗಾಜು ಪುಡಿ ಆಗಿದೆ ಅಂತೇಳಿ, ಗ್ಲಾಸ್ ಇದ್ದಂತಹ ಇದೆಲ್ಲವೂ ಕೂಡ ನೋಡಿ ಈಗಲೂ ಕೂಡ ನೋಡಿ ಇಲ್ಲಿ ಯಾವ ರೀತಿಯಾಗಿ ಇದು ಹಾಳಾಗಿದೆ ಅಂತೇಳಿ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಇದು ಕೂಡ ಮುರಿದು ಬೀಳ್ಬೋದು. ಈ ಜಾಗದಲ್ಲಿ ಇಂಥ ಒಂದು ಉದ್ವಿಗ್ನ ವಾತಾವರಣ ಇಲ್ಲಿ ನಿರ್ಮಾಣ ಆಗಿತ್ತು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ದೊಡ್ಡ ದೊಡ್ಡ ಕಲ್ಲುಗಳನ್ನು ತೂರಾಟ ಮಾಡಿದ್ದಾರೆ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಕಲ್ಲು ತೂರಾಟಗಳಾಗಿದೆ ಅಂತೇಳಿ ಇಲ್ಲಿ ಗೊತ್ತಾಗ್ತದೆ. ನೋಡಿ ಇಲ್ಲಿ ಕೈಗೆ ಸಿಕ್ಕಂತಹ ಕಲ್ಲುಗಳ ಸಮೇತವಾಗಿ ಈ ಒಂದು ಅಂಗಡಿ ಗಾಜುಗಳನ್ನು ಪುಡಿ ಮಾಡಿದ್ದಾರೆ. ಈ ಒಂದು ಬೋರ್ಡನ್ನು ಕೂಡ ಹಾಳು ಮಾಡೋದು ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಜಾಗದ ಮುಂಭಾಗದಲ್ಲಿದ್ದಂಥ ಎಲ್ಲ ಅಂಗಡಿಗಳಿಗೂ ಕೂಡ ನುಗ್ಗಿ ಅಲ್ಲಿ ಆ ಒಂದು ಪೆಟ್ರೋಲನ್ನು, ಅಂದರೆ ಅವ್ರು ಹೇಳ್ತಾ ಇದ್ರು, ಸ್ಥಳೀಯರೊಬ್ಬರು ಪ್ರತ್ಯಕ್ಷದರ್ಶಿ ಹೇಳ್ತಾ ಇದ್ರು, ಬಾಟಲ್ ಒಳಗಡೆ ಸೀಮೆಣ್ಣೆ ಅಥವಾ ಪೆಟ್ರೋಲನ್ನು ಹಾಕ್ಕೊಂಡು ಬೆಂಕಿ ಹಚ್ಚಿ ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅಂತೇಳಿ ಇಲ್ಲಿ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾ ಇದ್ರು. ನಿಮ್ಮ ಮಗಳು ಫೋನ್ ಮಾಡಿ ಹೇಳಿದ್ರು ಮನೆಗೆ ಕಲ್ಲು ಹಾಕಿದ್ರು ಅಂತೇಳಿ. ಈಗ ಹೇಗಿತ್ತು, ಎಷ್ಟು ಜನ ಕಲ್ಲ, ಏನಾದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಅದು ಏನಾಗಿದೆ, ಅನ್ಫಾರ್ಚುನೇಟ್ ಆಗಿ ನಾನು ನಿನ್ನೆ ನೈಟ್ ವಿಷನ್ ಕ್ಯಾಮ್ರಾಗಳು ನಿನ್ನೆ ಫಿಕ್ಸ್ ಮಾಡಿದ್ವಿ, ಆಕ್ಟಿವೇಟ್ ಆಗಿರಲ್ಲ. ಅವು ಶನಿವಾರ ಆಕ್ಟಿವೇಟ್ ಆಗ್ತಾಯಿದ್ದು. ನೋಡೋಣ, ಪೊಲೀಸ್ನ ತನಿಖೆ ಮಾಡ್ತಾರೆ, ಯಾರು ಏನು ಅಂತ ಗೊತ್ತಾಗ್ಬೋದು. ಏನಾಗಿರ್ಬೋದು ಅಂತೇಳಿ ನಿಮ್ಗೆ ಅನಿಸ್ತಾ ಇದೆ? ಯಾರೋ ಯಾವುದೋ ಕೋಪಕ್ಕೆ ಏನೋ ನಮ್ಮೇಲಾವುದೋ ಸಿಟ್ಗೋ ಏನಕ್ಕೋ ಇಲ್ಲ ಬೇಕು ಅಂತಲೇ ಎಸ್ತೋಗಿರ್ತಾರೆ. ಯಾಕೆ ಸುರೇಶ್ ಗೌಡ್ರ ಮೇಲೆ ಯಾಕೆ ಸಿಟ್ಟು ಇರುತ್ತಲ್ಲ, ಏನಾದರೂ ಇರ್ತದ, ಏನೋ ಇರ್ಬೋದು, ನನಗೆ ಗೊತ್ತಿಲ್ಲ. ಅದೇನೆ ಅಲ್ಲ, ಯಾಕೆ ಸುರೇಶ್ ಗೌಡ್ರು ಎಲ್ಲೋ ಗಲಾಟೆ ಆದ್ರೆ ಎಲ್ಲೋ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರುವಂತ ಸುರೇಶ್ ಗೌಡ್ರು ಮನೆ ಕಲ್ಲು ನಮ್ಮನೆ ಬಿಟ್ಟು ಮುಂದಕ್ಕೆ ಇನ್ನೂ 1 ಕಿಲೋಮೀಟರ್ ಆದ್ಮೇಲೂ ಅಲ್ಲಿ ಪಾಪ ಕೆಲವು ಇನ್ಸಿಡೆಂಟ್ಗಳು ಆಗಿದ್ದಾವೆ. ಬೆಂಕಿಯಲ್ಲಿ ಹಾಕಿದ್ದಾರೆ, ಏನೋ ಆಗಿದೆ. ನಮ್ಮದೇ ಅಲ್ಲ, ಆ ಕಿಡಿಗಿಡಿಗಳೇ ಏನೋ ಒಂದಿಬ್ರು ಕಲ್ಲು ಎಸ್ಬಿಟ್ಟು ಹೋಗಿರ್ಬೋದು. ನೀವು ನೆನ್ನೆ ಮನೇಲಿ ಇರಲಿಲ್ಲ, ಹೊರಗಡೆ ಹೋಗಿದ್ರಿ, ಬಂದು ಲ್ಯಾಂಡ್ ಆಗ್ತಾ ಇದೆ ಅಂತಾನೆ ನಿಮಗೆ ಕಾಲ್ ಬರುತ್ತೆ. ಕಾಲ್ ಬರ್ದಂಗೆ ನಿಮಗೂ ಕೂಡ ಶಾಕ್ ಆಗಿತ್ತು. ಹೌದು, ನನಗೆ ಗೊತ್ತು. ನಾನು ಫ್ಲೈಟ್ನಲ್ಲಿದ್ದೆ. ಅದೇನಾಯಿತು, ನೆನ್ನೆ 8 ಗಂಟೆ ಫ್ಲೈಟ್. ನಾವು 7:15 ಫ್ಲೈಟ್ ಒಳಗೆ ಹೊರಟು ಸ್ವಿಚ್ ಆಫ್ ಮಾಡ್ಕೊಂಡಿದ್ವಿ. ನಮಗೆ ಗೊತ್ತಿಲ್ಲ. ನಾನು ಲ್ಯಾಂಡ್ ಆಗಿದ್ದೆ 11:30. ನಾನು ಆಚೆಗೆ ಬಂದು ನಾನು ಕಾರ್ ಹತ್ಕೊಂಡು ಮೊಬೈಲ್ ಆನ್ ಮಾಡ್ಕೊಂಡಾಗ ನೋಡ್ಕೊಳ್ತೀನಿ, ಕುಮಾರಸ್ವಾಮಿ ಅವರು ಎಲ್ಲರೂ ಫೋನ್ ಮಾಡಿದ್ವಿ. ಯಾಕೆ ಇಷ್ಟೊಂದು ಫೋನ್ ಮಾಡಿದ್ದಾರೆ ಅಂತ ವಾಪಸ್ ಮಾಡಿದ್ಮೇಲೆ ನಂಗೆ ಇನ್ಸಿಡೆಂಟ್ ಗೊತ್ತಾಗಿದ್ದು. ಆಮೇಲೆ ನನ್ನ ಸ್ನೇಹಿತ ಒಬ್ಬ ಒಂದಷ್ಟು ವೀಡಿಯೋ ಕಳಿಸಿದ್ದ. ಯಾವನು ಏನೋ ತಮಾಜೆ ಬೆಳಿಗ್ಗೆ ನೋಡೋಣ ಅಂತ ಸುಮ್ಮನೆ ಇದೆ. ಆಮೇಲೆ ಇಮ್ಮಿಡಿಯೇಟ್ ನೋಡಿದಾಗಲೇ ಇದೆಲ್ಲ ಗೊತ್ತಾಗಿತ್ತು. ಅಲ್ಲಿಯವ್ರು ನನಗೆ ಗೊತ್ತು. ಎಷ್ಟು ನಾಶ ಆಗಿರ್ಬೋದು ಇಲ್ಲೆಲ್ಲ? ಕೋಟ್ಯಾಂತರ ಆಗಿದೆ. ಸುಮಾರು ಇಲ್ಲಿ ಹೆಚ್ಚು ಕಡಿಮೆ ಒಂದು 30-40 ಕೋಟಿ. ಒಂದೇ ಒಂದು ಅಂಗಡಿ 2 ಕೋಟಿ ಲಾಸ್ ಆಗಿದೆ. ಅದು ಇಟ್ಸ್ ಎ ಬಿಗ್ ಟೆಕ್ಸ್ಟೈಲ್ ಅಂಗಡಿ. ಇಲ್ಲಿ ಒಂದು ಒಬ್ಬಂದೇ 2 ಕೋಟಿ ಬಟ್ಟೆ ಅಂಗಡಿ. ಇಲ್ಲಿ ಇದು ಶೋರೂಮ್ನವ್ರದ್ದು, ಅದು ಇದು ಬಜಾಜ್ ಶೋರೂಮು, ಅದೊಂದು 70 ಲಕ್ಷ ರೂಪಾಯಿ ಏನೋ ಸುಟ್ಟೋಗಿ. ಈ ಥರದವೆಲ್ಲ ತುಂಬ ಆಗಿದ್ದಾವೆ. ಈಗ ಮಾಜಿ ಶಾಸಕರಾಗಿರುವಂಥ ಸುರೇಶ್ ಗೌಡ ಅವರು ಈಗ ಅಲ್ಲಿ ಬೈಕ್ ಶೋರೂಮ್ಗೆ ಹೋಗಿ ಅಲ್ಲಿ ಅದನ್ನ ವೀಕ್ಷಣೆ ಮಾಡುವಂಥ, ಪರಿಶೀಲನೆ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಸರ್, ನಿಜಕ್ಕೂ ಕೂಡ ಯಾರು ಅಂದುಕೊಂಡಿರಲಿಲ್ಲ ಈ ಥರ ಘಟನೆಗಳು ಇಲ್ಲಿ ಆಗುತ್ತೆ ಅಂತೇಳಿ. ಪೊಲೀಸ್ನವರು ಪ್ರಿಡಿಕ್ಷನ್ ಮಾಡಬೇಕಿತ್ತು. ಯಾಕೆಂದರೆ ಸೇಮ್ ಜಾಗ, ಸೇಮ್ ಪ್ಲೇಸ್, ಸೇಮ್ ಪರ್ಪಸ್ಗೆ ಕಳೆದ 1 ವರ್ಷದಿಂದ ಆಗಿತ್ತು. ಇವ್ರು ಏನು ಮಾಡ್ತಾ ಇದ್ದಾರೆ? ನೀವು ರಿಪಬ್ಲಿಕ್ ಕನ್ನಡ ಜೊತೆ ರಾತ್ರಿ ಮಾತನಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಇನ್ಸ್ಪೆಕ್ಟರ್ ಒಂದು ಫೇಲ್ಯೂರ್ ಅಂತ. ಗೃಹ ಮಂತ್ರಿಗಳು ಹೇಳ್ತಾರೆ ಏನು ಇನ್ಸಿಡೆಂಟ್ ಆಗಿಲ್ವಂತಿದು. ನೋಡಿ, ಏನು ಇನ್ಸಿಡೆಂಟ್ ಆಗಿಲ್ಲ, ಅಲ್ಲಿ ಏನು ಆಗೇ ಇಲ್ಲ, ಸುಮ್ಮನೆ ಬಿಂಬಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಪಾಪ ಇದು ಬಿಲ್ಡಿಂಗು ಒಂದು ಕೋಮ್ನವ್ರದ್ದು, ವ್ಯಾಪಾರ ಮಾಡೋರು ಇನ್ನೊಂದು ಕೋಮ್ನವರು, ಈಗ ಇಬ್ಬರಿಗೂ ಹಾಳಾಗ್ತದೆ. ಇದೆಲ್ಲ ಇನ್ಸಿಡೆಂಟ್ ಅಲ್ವಾಗಾದರೆ? ರಾತ್ರಿ 7:30 ರಾತ್ರಿ 1 ಗಂಟೆ ಇವರು ಕಂಟ್ರೋಲ್ ತರಲಿಕ್ಕೆ ಆಗಿಲ್ಲ. ಸುಮಾರು 1 ಗಂಟೆ ಆದಮೇಲೆ ಸ್ವಲ್ಪ ಕಂಟ್ರೋಲ್ ಬಂದಿರತಕ್ಕಂಥದ್ದು ವಿಷಯ ಬಂದಿದೆ ಹೊರತು ಅಟ್ರ್ ಫೇಲ್ಯೂರ್. ಗೃಹ ಸಚಿವರು ಹೇಳಿದ್ರಲ್ಲ ಆಕಸ್ಮಿಕವಾಗಿ ಆಗಿರೋದು ಇದೆಲ್ಲ ಅಂತ. ತಾವೇ ಕಣ್ಣಿಂದ ನೋಡ್ತಾ ಇದ್ದೀರಿ, ಮಾಧ್ಯಮದವರು ಅವರಿಗೆ ಏನೇನಾಗಿದೆ ಅಂತಕ್ಕಂಥದ್ದನ್ನ ಕಳಿಸಿದೆ. ಯಾಕೆಂದರೆ ಅವರು ಇಲ್ಲಿ ಅವರ ಅಧಿಕಾರಿಗಳು, ಅವರ ನಾಯಕರುಗಳು ಏನು ನೋಟ್ ಕೊಡ್ತಿರ್ತಾರೆ ಅದ್ರ ಮೇಲೆ ಅವ್ರು ಮಾತಾಡ್ತಾ ಇರ್ತಾರೆ. ಯಾಕೆಂದರೆ ಅವರು ವಾಸ್ತವವಾಗಿ ಬಂದು ನೋಡಬೇಕಿತ್ತು ಗೃಹ ಮಂತ್ರಿಗಳು. ಅವ್ರು ಬಂದು ನೋಡಿಲ್ವಲ್ಲ. ಈಗ ಬರ್ತಾರೆ, ಇನ್ನೊಂದು ಅರ್ಧ ಗಂಟೆ ಬಂದ್ಬಿಡ್ತಾರೆ. ಯಾಕೆ ನಾವೆಲ್ಲ ಬಂದ್ಬಿಟ್ಟಿದ್ದೀವಲ್ಲ, ಬಂದ್ಬಿಡ್ತಾರೆ. ಈಗ ಒಂದು ಬೈಕನ್ನು ತೋರಿಸ್ತೀನಿ, ಯಾವ ರೀತಿಯಾಗಿ 8 ಗಾಡಿಗಳು ನೋಡಿ ಇಲ್ಲಿ ಬೈಕನ್ನು ಸಂಪೂರ್ಣವಾಗಿ ಬೀಳ್ಸಿದ್ದಾರೆ. ಸರ್, ಏನಾಯ್ತು ಸರ್? ರಾತ್ರಿ ನಾವು ಇದು ಸಂತೆ ಮೈದಾನದಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೋ ಸರ್. ಆ ಕಡೆಯಿಂದ ನಮ್ಮ ಬದ್ರಿಗೊಬ್ಬಲು ಯುವಕರೆಲ್ಲ ಗಣೇಶ ವಿಸರ್ಜನೆಗೆ ಅಂದ್ಬಿಟ್ಟು ಇದು ಉತ್ಸವಕ್ಕಂತ ಬಂದಿರಬೇಕಾದ್ರೆ ಇಲ್ಲಿ ಮೈಸೂರು ರೋಡಲ್ಲಿ ದರ್ಗದ ಹತ್ರ ಅಲ್ಲಿ ಜೇಕಾರಕ್ಕೆ ಹೋಗಿದ್ರು. ಏನಂತ ಜೇಕಾರಕ್ಕೆ ಹೋಗುದಂತಂದರೆ ಇದು ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಕೊಂಡು ಇವ್ರ ಪಾಡಿಗೆ ಇವ್ರು ಬರ್ತಾಯಿದ್ರು ಸರ್. ಇದರಲ್ಲಿ ಗಲಾಟೆ ಆಗೋಂಥ ಅವಶ್ಯಕತೆ ಇದ್ದಿಲ್ಲ. ಇಲ್ಲಿ ಏನಾಯ್ತು ಅಂತಂದರೆ ನಾವು ಅಂಗಡಿ ಎಲ್ಲ ಬಂದ್ ಮಾಡಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ಅಂಗಡಿ ಎಲ್ಲ ಬಂದ್ ಮಾಡಿಸ್ಬಿಟ್ರು, ನಮ್ಮನ್ನ ಎತ್ತಿಸ್ಬಿಟ್ರು. ಆಮೇಲೆ ಇಲ್ಲಿ ಬಂದ ನಾವು ಇಲ್ಲಿ ಕಾಲೋನಿಗೆ ಏನಾಗಿದೆ ಅಂದ್ಬಿಟ್ಟು ಇಲ್ಲಿ ಬಂದರೆ ಎಲ್ಲ ಅಲ್ಲಿ ಅಂಗಡಿ ಇದ್ದಲ್ಲಿ ಸರ್ ಎದುರಿಗೆ
ಆ ಅಂಗಡಿನೆಲ್ಲ ಫುಲ್ಲು ಇದು ಬಾಟ್ಲಿಗೆ ಇದೆಲ್ಲ ಪೆಟ್ರೋಲ್ ಹಾಕೊಂಡು ಒಳಗಡೆ ಈತನ ಮನೆ ಎದುರುಗಡೆ ಹ್ಞೂ ಎಲ್ಲ ಒಳಗಡೆ ಎಲ್ಲ ಬೆಂಕಿ ಹತ್ತಿಸಿದ್ರು. ಆಮೇಲೆ ಮುಂದೆಗಡೆ ಎಲ್ಲ ಇದು ಪೈಪ್ ಲೈನ್ಗಳೆಲ್ಲ ಈಚೆಗಡೆ ತೆಗೆದು ಎಲ್ಲ ಬೆಂಕಿ ಇಟ್ಬಿಟ್ಟು ಆಮೇಲೆ ಇದನ್ನೆಲ್ಲ ಪೂರ CC ಕ್ಯಾಮ್ರಾಗಳೆಲ್ಲ ಡ್ಯಾಮೇಜ್ ಮಾಡಿದ್ರು. ಎಲ್ಲ ಮಾರ್ಕ್ಸು ಸರ್, ಎಲ್ಲ ಮಾರ್ಕ್ಸ್ ಹಾಕೊಂಡ್ಬಂದಿದ್ರು ಎಲ್ಲರೂ. ಮಾರ್ಕ್ಸು ಎಲ್ಲ ಏನು ಅಮ್ಮ ಅಂತಾರೆ 20 ವರ್ಷದಿಂದ ಈಚೆಗೆ ಒಳಗಡೆ ಒಳಪಟ್ಟವರು ಎಲ್ಲ ಹುಡುಗರೆಲ್ಲ ಮಾರ್ಕ್ಸ್ ಹಾಕೊಂಡ್ಬಂದು ಎಲ್ಲ CC ಕ್ಯಾಮ್ರಾ ಎಲ್ಲ ಡ್ಯಾಮೇಜ್ ಮಾಡಿ ಆಮೇಲೆ ಒಂದು 8 ಗಾಡಿ ಈಚೆಗಡೆಗೆ ಎಳೆದ್ರು. ಎಲ್ಲ ಒಂದು 3 ಗಾಡಿ ಸುಟ್ಟಾಕರು. ಆಮೇಲೆ ಒಂದು ಗಾಡಿಗಳೆಲ್ಲ ಆ ಕಡೆ ಈ ಕಡೆಗೆಲ್ಲ ಎಳ್ಕೊಂಡು ಹೋದ್ರು. ಆಮೇಲೆ ನಮ್ಮ ಏರಿಯಾಗೆಲ್ಲ ಬಂದು ಕಲ್ಲೆಲ್ಲ ಈ ಸೈಜ್ ಸಹ ಕಲ್ಲುಗಳು ಎಲ್ಲ ಕಲ್ಲು ಆ ಕಡೆಯಿಂದ ಕಲ್ಲು ಬರ್ತಾಯಿದೆ. ನಾವು ಹೆಂಗೆ ಸಹ ಅವಾಯ್ಡ್ ಮಾಡೋಕ್ಕಾಗ್ತದೆ? ನಮಗೂ ಭಯ, ಯಾಕಂತಾರೆ ಸಣ್ಣ ಮಕ್ಕಳುಗಳು ಸಹ ಇಲ್ಲಿ ನಾವು ಗಮನಿಸ್ಬೋದು, ಇಲ್ಲಿ ಯಾವ ರೀತಿಯಾಗಿ ಕಲ್ಲುಗಳನ್ನ ತೂರಾಟ ಮಾಡಿದಂಥ ಸಂದರ್ಭದಲ್ಲಿ ಕಲ್ಲುಗಳು ನೋಡಿ ಯಾವ ರೀತಿಯಾಗಿ ಕಲ್ಲುಗಳು ಇದೆ ಅಂತೇಳಿ ನೋಡಿ. ಇಲ್ಲೊಂದು ನೋಡಿ ಇಷ್ಟು ದಪ್ಪದ ಕಲ್ಲುಗಳನ್ನ ಕೂಡ ಇಲ್ಲಿ ತಂದು ನೋಡಿ. ಇಲ್ಲಿ ಕಟ್ಟಿಗೆಗಳನ್ನು ಕೂಡ ನೋಡಿ, ಕಟ್ಟಿಗೆಗಳು ಕೂಡ ಇದೆ. ಯಾವ ರೀತಿಯಾಗಿ ಕಟ್ಟಿಗೆಗಳನ್ನ ತಂದು ಇಲ್ಲಿ ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ ಅಂತೇಳಿ ನೋಡಿ. ಒಂದಲ್ಲ ನೋಡಿ ಎಷ್ಟು ಕಲ್ಲುಗಳಿದೆ ನೋಡಿ. ಇಲ್ಲಿ ನೋಡಿ ಅಲ್ಲೂ ಕಲ್ಲುಗಳಿದೆ ನೋಡಿ. ಇಲ್ಲಿ ಬೈಕ್ಗಳು, ಹೊಸ ಬೈಕ್ಗಳು, ಶೋರೂಮ್ ಇದು. ಇಲ್ಲಿ ನೋಡಿ ಅದನ್ನ ಗಾಡಿಗಳನ್ನ ಎಲ್ಲವೂ ಕೂಡ ಹಾಳು ಮಾಡಿದ್ದಾರೆ ನೋಡಿ. ಈ ಒಂದು ಗಾಡಿ ಹಿಂಭಾಗದ ಒಂದು ಏನಿದೆ ಅದು ಕೂಡ ಮಾಸ್ಕ್ ಅಂತ ಏನು ಕರೀತಾರೆ, ಅದು ಕೂಡ ಹಾಳಾಗಿದೆ ಸಂಪೂರ್ಣವಾಗಿ ನೋಡಿ. ಈ ರೀತಿಯಾಗಿ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ನೋಡಿ. ಒಂದಲ್ಲ ನೋಡಿ ಯಾವ ರೀತಿಯಾಗಿ ಇಲ್ಲಿ ಗಾಜು ಪುಡಿ ಆಗಿದೆ ಅಂತೇಳಿ. ಗ್ಲಾಸ್ ಇದ್ದಂತಹ ಇದೆಲ್ಲವೂ ಕೂಡ ನೋಡಿ. ಈಗಲೂ ಕೂಡ ನೋಡಿ ಇಲ್ಲಿ ಯಾವ ರೀತಿಯಾಗಿ ಇದು ಹಾಳಾಗಿದೆ ಅಂತೇಳಿ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಇದು ಕೂಡ ಮುರಿದು ಬೀಳ್ಬೋದು. ಈ ಜಾಗದಲ್ಲಿ ಇಂಥ ಒಂದು ಉದ್ವಿಗ್ನ ವಾತಾವರಣ ಇಲ್ಲಿ ನಿರ್ಮಾಣ ಆಗಿತ್ತು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ದೊಡ್ಡ ದೊಡ್ಡ ಕಲ್ಲುಗಳನ್ನು ತೂರಾಟ ಮಾಡಿದ್ದಾರೆ ನೋಡಿ. ಇಲ್ಲಿ ಯಾವ ರೀತಿಯಾಗಿ ಕಲ್ಲು ತೂರಾಟಗಳಾಗಿದೆ ಅಂತೇಳಿ ಇಲ್ಲಿ ಗೊತ್ತಾಗ್ತದೆ ನೋಡಿ. ಇಲ್ಲಿ ಕೈಗೆ ಸಿಕ್ಕಂತಹ ಕಲ್ಲುಗಳ ಸಮೇತವಾಗಿ ಈ ಒಂದು ಅಂಗಡಿ ಗಾಜುಗಳನ್ನು ಪುಡಿ ಮಾಡಿದ್ದಾರೆ. ಈ ಒಂದು ಬೋರ್ಡನ್ನು ಕೂಡ ಹಾಳು ಮಾಡೋದು ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಜಾಗದ ಮುಂಭಾಗದಲ್ಲಿದ್ದಂಥ ಎಲ್ಲ ಅಂಗಡಿಗಳಿಗೂ ಕೂಡ ನುಗ್ಗಿ ಅಲ್ಲಿ ಆ ಒಂದು ಪೆಟ್ರೋಲನ್ನು, ಅಂದರೆ ಅವ್ರು ಹೇಳ್ತಾ ಇದ್ರು, ಸ್ಥಳೀಯರೊಬ್ಬರು ಪ್ರತ್ಯಕ್ಷದರ್ಶಿ ಹೇಳ್ತಾ ಇದ್ರು, ಬಾಟಲ್ ಒಳಗಡೆ ಸೀಮೆಣ್ಣೆ ಅಥವಾ ಪೆಟ್ರೋಲನ್ನು ಹಾಕ್ಕೊಂಡು ಬೆಂಕಿ ಹಚ್ಚಿ ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅಂತೇಳಿ ಇಲ್ಲಿ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾ ಇದ್ರು.